ನೋಡ್ತಾ ಇದ್ದೀವಿ ವಿಧಾನಸೌಧದಿಂದ ನೇರ ದೃಶ್ಯಾವಳಿಗಳನ್ನು. ಯಾರ್ಯಾರು ಬಂದರು ಅಂತ ಇಕ್ಬಾಲ್ ಅವರಿಗೆ ಮೈಲಿ ಹುಷಾರಿರಲಿಲ್ಲ, ಅಭ್ಯರ್ಥಿಯ ಜೊತೆಗೇ ಬಂದರು. ವಿನಯ್ ಕಾರ್ತಿಕ್ ಅವ್ರ ಜೊತೆಗೇ ಬಂದರು. ಖುದ್ದು ಅಧ್ಯಕ್ಷರೇ ಅವರನ್ನು ಬರಮಾಡಿಕೊಂಡ್ರು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆಲ್ಲ ನಾಯಕರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ನನಗೆ 18ರಲ್ಲಿ 18 ಹಾಕಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಕಾರಣ ಏನು ಅಂದರೆ, ಯಾರೂ ಕೂಡ ಪಕ್ಷಕ್ಕೆ ಮೋಸ ಮಾಡಲ್ಲ. ಬೇಸಿಕಲಿ ಅವರು ವೈಯಕ್ತಿಕವಾದ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಏನೇ ಬಂದಿರ್ಬೋದು, ಚುನಾವಣೆ ಬಂದಾಗ ದೇ ಡೋಂಟ್ ವಾಂಟ್. ಯಾಕೆಂದರೆ ನಮ್ಮ ಪೊಲಿಟಿಕಲ್ ಫ್ಯೂಚರ್ ಅದರಲ್ಲಿ ಇನ್ವಾಲ್ವ್ ಆಗಿರ್ತದೆ. ಒಂಚೂರು ವ್ಯತ್ಯಾಸ ಆದರೆ ಅವರು ಏನೇನು ಆಗ್ತಾರೆ ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡಬೇಕಾಗ್ತದೆ. ಬಹುಶಃ ಅದಾಗಲ್ಲ. ನಮ್ಮದು NDA ವೋಟ್ಸ್, BJP ವೋಟ್ಸ್, ಎಕ್ಸಸ್ ಆಫ್ ವೋಟ್ಸ್ ಏನಿದೆ ಆ ವೋಟ್ಸ್ ನಮಗೆ ಬಂದರೆ 18 ಪ್ಲಸ್ 7 ಏನೋ ಬರಬೇಕು. ಅದಾದರೆ 18, 7, 25 ಆಗ್ತವೆ. ನಾವು 5th ಕ್ಯಾಂಡಿಡೇಟ್ಗಿಂತ ಹೆಚ್ಚು ವೋಟನ್ನು ನಾವು ಪಡ್ಕೋಬೇಕು. ಈ ಫಸ್ಟ್ ಎಲಿಮಿನೇಷನ್ 5ರಲ್ಲಿ ಒಂದು ಎಲಿಮಿನೇಷನ್ ಸ್ಟಾರ್ಟ್ ಆದರೆ ನಮಗೆ ಅಡ್ವಾಂಟೇಜ್ ಫಾರ್ ಅಸ್. ಬಿಕಾಸ್ ನಾವು ಅವ್ರು 24 ತಗೊಂಡು ನಾವು 25 ತಗೊಂಡ್ರೆ 24ನೇ ಕೌಂಟ್ ಮಾಡೋದು. ಸೊ ಆಗ ಸೆಕೆಂಡ್ ವೋಟ್ಸ್ ಏನು ಬಂದಿರ್ತದೆ ಆಗ ಪಾಯಿಂಟ್ಸ್ ಮೇಲೆ ಇದಾಗುತ್ತೆ. ಬಟ್ ನಮಗೂ ಅವರೇನು ನಮ್ಮ ಮೇಲೆ ಇವರು ಏನು ನಿರೀಕ್ಷಣೆ ಇಟ್ಕೊಂಡಿದ್ದಾರೆ, ನಾವು ಅವ್ರ ಮೇಲೆ ನಿರೀಕ್ಷಣೆ ಇಟ್ಕೊಂಡಿದ್ದೀವಿ. ಅಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಆಗಲಿ, ಯಾವ ಗುಂಪು ಕೂಡ ಸರಿ ಇಲ್ಲ. ಹಿಂದೆ ಖರ್ಗೆ ಕ್ಯಾಂಡಿಡೇಟ್ ಅಂತ ಸೋಲಿಸಿದಂಥ ಉದಾಹರಣೆಗಳು ಇಲ್ಲಿದ್ದಾವೆ. ಸೊ ಎನಿಥಿಂಗ್ ಮೇ ಹ್ಯಾಪನ್, ವೆಯ್ಟ್ ಆ್ಯಂಡ್ ಸಿ, ವಾಚ್. ಅನ್ನೋರು ಮಂಜುನಾಥ್, ಕರಿಯಮ್ಮ ಅವರೆಲ್ಲ ಹೆಸರನ್ನ ತೇಲ್ಬಿಟ್ಟಿರ್ತಕ್ಕಂಥದ್ದು ಗೊಂದಲ ಸೃಷ್ಟಿ ಮಾಡೋಕ್ಕೆ. ಯಾವುದೇ ಕಾರಣದಿಂದಲೂ ಯಾರು ಕೂಡ ಗೊಂದಲ ಆಗೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಕಾನ್ಫಿಡೆಂಟ್ ಇದೆ, ನಮ್ಮ ಪರವಾಗಿ ವೋಟ್ ಹಾಕ್ತಾರೆ ಅಂತಕ್ಕಂಥದ್ದು. ಜೊತೆಗೆ BJPಯವರು ಎಕ್ಸಸ್ ಆಫ್ ವೋಟ್ ಏನಿದೆ ಆ ವೋಟು ಕೂಡ ನಮಗೆ ಬರ್ತದೆ. ಅದಾದಮೇಲೆ ನಾವು 24ರಿಂದ 25 ರೀಚ್ ಆಗ್ತೀವಿ. ಅವ್ರು ಫಸ್ಟ್ ಔಟ್ ಯಾಕೆ ಕಡಿಮೆ ಆಗ್ತದೆ ಅಂದರೆ, ಅವ್ರು ಎಲ್ಲರೂ 30 ವೋಟ್ ಹಾಕ್ಕೊಂಡಿದ್ದಾರೆ. 30 ವೋಟ್ ಹಾಕ್ಕೊಂಡಿರೋದ್ರಿಂದ 3, 4, 12, 120 ಆಗೋಯ್ತು. ಸೊ ಇನ್ನು 20 ವೋಟ್ ಮಾತ್ರ ಅವರು 240, ಇನ್ಕ್ಲೂಡಿಂಗ್ BJPಯಿಂದ ಹೋಗಿರ್ತಕ್ಕಂಥವ್ರೆಲ್ಲ ಸೇರಿ. ಸೊ ಆಗ ನಾವು 24, 25 ವೋಟು ನಾವು ಫಸ್ಟ್ ತಗೊಂಡ್ರೆ ಆ ಎಲಿಮಿನೇಷನ್ ಪ್ರೋಸೆಸ್ ಫಾರ್ ದೆಮ್ ಇಸ್ ಸ್ಟಾರ್ಟ್ ಫಸ್ಟ್. ಸೊ ಅದಾದಾಗ ಪಾಯಿಂಟ್ಸ್ ಮೇಲೆ ಏನಾಗುತ್ತೆ ಏನು ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ.